ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕಮಿಷನರ್ ಬಿ ದಯಾನಂದ್ ಭೇಟಿ ನೀಡಿದ್ದಾರೆ. ತನಿಖೆಯ ರಿಪೋರ್ಟ್ ಪರಿಶೀಲನೆಗೆ ಆಗಮಿಸಿದ್ದಾರೆ ಕಮಿಷನರ್. ಇವತ್ತು ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗೋ ಹಿನ್ನೆಲೆ ವಿಸಿಟ್ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ ಕೋರ್ಟ್ಗೆ ಹಾಜರುಪಡಿಸುವ ಪೊಲೀಸರು ಇವತ್ತು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರೋ ಹಿನ್ನೆಲೆ ಕಮಿಷನರ್ ಬಿ ದಯಾನಂದ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಭೇಟಿ ನೀಡಿದ್ದಾರೆ. ತನಿಖೆಯ ರಿಪೋರ್ಟ್ ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಈಗ ಠಾಣೆಗೆ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇಲ್ಲಿವರೆಗಿನ ತನಿಖೆ ಆ ಎಲ್ಲ ಮಾಹಿತಿಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಲಿದ್ದಾರೆ ಪೊಲೀಸರು. ಅದಕ್ಕೂ ಮುಂಚಿತವಾಗಿ ಕಮಿಷನರ್ ಬಿ ದಯಾನಂದ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಬಂದಿದ್ದಾರೆ. ತನಿಖೆಯ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಲಿದ್ದಾರೆ. ಹಗಲು ರಾತ್ರಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪ್ರಬಲವಾದಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇವತ್ತು 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದ್ದು ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಏನಾಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವತ್ತು ಸಂಜೆ ಒಳಗಡೆ ಅದಕ್ಕೆ ಉತ್ತರ ಸಿಗತ್ತೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ? ಯಾಕಂದ್ರೆ ಇನ್ನೂ ಸಹ ವಿಚಾರಣೆ ಆಗ್ಬೇಕಾಗಿದೆ ಅಂತ ಪೊಲೀಸರು ಆ ಕಾರಣವನ್ನ ಇಟ್ಟು ಮತ್ತೆ ಕಸ್ಟಡಿಗೆ ಪಡೆಯೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಕಸ್ಟಡಿ ಕೊಡ್ತಾರಾ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ? ಇವತ್ತು ಸಂಜೆ ಒಳಗಡೆ ಅದಕ್ಕೊಂದು ಕ್ಲಾರಿಟಿ ಸಿಗತ್ತೆ. ಈಗ ಅನ್ನಪೂರ್ಣೇಶ್ವರಿ ಠಾಣೆಗೆ ಕಮಿಷನರ್ ಬಿ ದಯಾನಂದ್ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಗ್ಯಾಂಗಿಗೆ ಕಾನೂನು ಕುಣಿಕೆ ಅನ್ನೋದು ಮತ್ತಷ್ಟು ಬಿಗಿಯಾಗ್ತಾ ಇದೆ. ತಪ್ಪಿಸಿಕೊಳ್ಳೋ ಯಾವ ದಾರಿಯೂ ಕೂಡ ಇಲ್ಲ. ಬದಲಾಗಿ ಕುಣಿಕೆ ಇನ್ನಷ್ಟು ಬಿಗಿಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತಷ್ಟು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಈಗ ಹಾಕಿರುವಂತಹ ಸೆಕ್ಷನ್ಗಳೇ ಬಿಡಿಸಿಕೊಳ್ಳೋದಕ್ಕಾಗದೇ ಇರುವಂತಹ ಸೆಕ್ಷನ್ಗಳು. ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ. ಈ ಪ್ರಕರಣದ ತನಿಖೆಗಿಳಿದಂತ ಪೊಲೀಸರಿಗೆ ಕ್ಷಣಕ್ಕೊಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದೊಂದು ಶಾಕ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಅದರ ಕ್ರೌರ್ಯತೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರೇ. ಕಿಡ್ನಾಪ್, ಸುಲಿಗೆ, ಕ್ರಿಮಿನಲ್, ಬಲಪ್ರಯೋಗ, ಅಪರಾಧಿಕ ಒಳಸಂಚು, ಕಾನೂನು ಬಾಹಿರ ಸಭೆ, ಗಲಭೆ, ಮಾರಣಾಂತಿಕ ಆಯುಧ ಬಳಸಿ ಹಲ್ಲೆ, ಹೀಗೆ ಹೆಚ್ಚುವರಿ 8 ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ. ಸೆಕ್ಷನ್ 364 ಕಿಡ್ನಾಪ್ ಪ್ರಕರಣದಲ್ಲಿ ಹಾಕಲಾಗುವಂತಹ ಸೆಕ್ಷನ್, 384 ಸೆಕ್ಷನ್ ಸುಲಿಗೆ, 355 ಕ್ರಿಮಿನಲ್ ಬಲಪ್ರಯೋಗ, 120B ಅಪರಾಧಿಕ ಒಳಸಂಚು, ಕಾನೂನು ಬಾಹಿರ ಸಭೆ 143 ಸೆಕ್ಷನ್, ಗಲಭೆ 144 ಸೆಕ್ಷನ್, 148 ಮಾರಣಾಂತಿಕ ಆಯುಧ ಬಳಸಿ ನಡೆಸಿದಂತಹ ಹಲ್ಲೆ. ಇದಕ್ಕೂ ಮೊದಲು 302 ಇತ್ತು, 201 ಇತ್ತು, 149 ಸೆಕ್ಷನ್ ಅನ್ನ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಆರಂಭದಲ್ಲಿ ಹಾಕಿದಂತಹ ಆ 3 ಸೆಕ್ಷನ್ಗಳ ಬಗ್ಗೆಯೇ ನಾವು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಇದ್ವಿ. ಆ ಸೆಕ್ಷನ್ಗಳಿಂದ ಬಚಾವ್ ಆಗೋದೇ ಸಾಧ್ಯ ಇಲ್ಲ, ಬಹಳ ಕಷ್ಟ ಅಂತ. ಈಗ ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನ ಸೇರಿಸಿರೋದ್ರಿಂದ ಈ ಕೇಸ್ ಇನ್ನು ಎಷ್ಟು ಬಲ ಆಗ್ತಾ ಇದೆ? ಹಾಗಾದ್ರೆ ಹೊರಗಡೆ ಬರೋದಕ್ಕೆ ದಾರಿಯೇ ಇಲ್ಲದಂತೆ ಬ್ಲಾಕ್ ಮಾಡಿದ್ದಾರೆ ಹಾಗಾದ್ರೆ. ಶ್ವೇತಾ, ಹೌದು, ದರ್ಶನ್ ಗ್ಯಾಂಗಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಕೇವಲ 2-3 ಸೆಕ್ಷನನ್ನು ಮಾತ್ರ ಒಂದು ಪೊಲೀಸರು ಆಡ್ ಮಾಡಿದರು. ಅಂದರೆ 302 ಮತ್ತು ಸಾಕ್ಷ್ಯನಾಶದ ಒಂದು 201 ಸೆಕ್ಷನ್ ಸೇರಿದಂತೆ 3 ಸೆಕ್ಷನನ್ನು ಆಡ್ ಮಾಡಿದರು. ಕೇವಲ ಆ ಒಂದು ಸೆಕ್ಷನಲ್ಲಿ ಪ್ರಕರಣ ದಾಖಲಾಗಿತ್ತು, ಇನ್ವೆಸ್ಟಿಗೇಷನ್ ನಡೀತಿತ್ತು. ಆದರೆ ಇದುವರೆಗೂ 8 ಸೆಕ್ಷನ್ಗಳನ್ನು ಹೊಸದಾಗಿ ಆಡ್ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ದೊಡ್ಡ ತಂಡವೇ ಒಂದು ಕೆಲಸ ಮಾಡಿತ್ತು. ಒಂದೊಂದು ಹಂತದಲ್ಲಿ ಒಂದೊಂದು ತಂಡ ಕೆಲಸ ಮಾಡಿತ್ತು, ಒಬ್ಬೊಬ್ರು ಕೆಲಸ ಮಾಡಿದ್ರು. 19 ಜನ ಆರೋಪಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಹೊಸ 8 ಸೆಕ್ಷನ್ಗಳನ್ನು ಇದೀಗ ಪೊಲೀಸರು ಸೇರಿಸಿರುವಂಥದ್ದು ಸಾಕಷ್ಟು ಒಂದು ಏನು ಕಾನೂನಿನ ಕುಣಿಕೆ ಮತ್ತಷ್ಟು ಇವರಿಗೆ ಬಿಗಿ ಆಗ್ತಿರೋದಂತೂ ಸತ್ಯ. ಹೊಸದಾಗಿ 120B, 364, 355 ಮತ್ತು 384, 143, 147 ಮತ್ತು 148 ರೆಡ್ ವಿತ್ 149 ಇಷ್ಟು ಸೆಕ್ಷನ್ಗಳನ್ನು ಕೂಡ ಸೇರಿಸಿರುವಂಥದ್ದು. ಅದರಲ್ಲಿ ಕಿಡ್ನ್ಯಾಪು, ಸುಲಿಗೆ, ಒಳಸಂಚು ಮತ್ತು ಏನು ಒಂದು ಕಾನೂನು ಬಾಹಿರವಾಗಿ ಒಂದು ಸಭೆಯನ್ನು ನಡೆಸಿ ಒಬ್ಬರನ್ನ ಮಾರಣಾಂತಿಕವಾಗಿ ಹೀನಾಯವಾಗಿ ಒಂದು ಆತ
ಆತನನ್ನು ಒಂದು ಕರೆಂಟ್ ಶಾಕನ್ನು ಕೊಟ್ಟು ಏನು ಸಾಯಿಸಿದ್ರು, ಚಿತ್ರಹಿಂಸೆಯನ್ನು ಕೊಟ್ಟಿದ್ರು. ಹೀಗಾಗಿನೇ ಈ ಎಲ್ಲ ಸೆಕ್ಷನ್ಗಳನ್ನು ಕೂಡ ಇದೀಗ ಪೊಲೀಸರು ಆ್ಯಡ್ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಡಿ ಗ್ಯಾಂಗಿಗೆ ಮತ್ತಷ್ಟು ಸೆಕ್ಷನ್ಗಳ ಸೇರ್ಪಡೆಯಿಂದಾಗಿ ಒಂದು ಕಾನೂನಿನ ಕುಣಿಕೆ ಅಂತ ಗಟ್ಟಿ ಆಗುತ್ತೆ. ಅಷ್ಟು ಸುಲಭವಾಗಿ ಇವರು ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಅಂತೂ ಆಗೋದಿಲ್ಲ. ಹೀಗಾಗಿ ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಿ ಅದು ಯಾಕೆ ಆ ಒಂದು ಸೆಕ್ಷನ್ಗಳನ್ನು ಹಾಕಲಾಗಿತ್ತು ಅನ್ನೋದನ್ನು ಕೂಡ ಅಲ್ಲಿ ವಿವರವಾಗಿ ಒಂದು ಕೇಸ್ ಫೈಲ್ ಏನಿದೆ ಅದರಲ್ಲಿ ಪೊಲೀಸರು ವಿವರಿಸ್ಕೊಂಡಿರೋವಂಥದ್ದು. ಈ ಎಲ್ಲ ಒಂದು ತನಿಖೆಯ ವರದಿಯನ್ನು, ಅಂದರೆ ಈವರೆಗಿನ ತನಿಖೆಯ ವರದಿಯನ್ನು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆನಂತರ ಏನು ಪಿ ಸಿಗೆ ಕೇಳ್ತಾರೆ, ಪಿ ಸಿಗೆ ಕೊಡೋದು ಬಹುತೇಕ ಡೌಟು, ಜೆ ಸಿಗೆ ಕಳಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಕಾನೂನಿನಲ್ಲಿ ಇನ್ನೂ 4 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿ ಕೇಳುವಂತಹ ಅವಕಾಶ ಇರೋದ್ರಿಂದ ಕೇಳ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಹೊಸ 8 ಸೆಕ್ಷನ್ಗಳ ಸೇರ್ಪಡೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಿರೋದಂತೂ ಸತ್ಯ. ಶ್ವೇತಾ. ಎಸ್ ಚೇತನ್, ಮೊದಲ ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದಂತ ಸಂದರ್ಭದಲ್ಲಿ ದಾಖಲಾಗಿದ್ದು ಈ 3 ಸೆಕ್ಷನ್ಗಳು. ಈಗ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಮತ್ತೆ ಕಸ್ಟಡಿ ಪಡೆಯೋದ್ರ ಬಗ್ಗೆ ಪೊಲೀಸರು ಚಿಂತನೆ ನಡೆಸ್ತಾ ಇರೋ ಈ ಸಮಯದಲ್ಲಿ 8 ಹೆಚ್ಚುವರಿ ಸೆಕ್ಷನ್ಗಳು ಸೇರ್ಪಡೆ ಆಗಿದೆ. ಅಲ್ಲಿಗೆ ತನಿಖೆ ಮಾಡ್ತಾ ಹೋದಾಗ ಒಂದೊಂದೇ ಕೃತ್ಯಗಳು ಬಯಲಾಗ್ತಾ ಹೋಗುತ್ತೆ, ಕ್ರೌರ್ಯತೆ ಬಯಲಾಗ್ತಾ ಹೋಗುತ್ತೆ. ಈ ಆಧಾರವನ್ನ ಮುಂದೆ ಇಟ್ಕೊಂಡು ಹಾಗಾದ್ರೆ ಕೋರ್ಟ್ ಮುಂದೆ ಮನವಿ ಮಾಡ್ತಾರಾ ಪೊಲೀಸರು, ಇನ್ನಷ್ಟು ಡೀಪ್ ಆಗಿ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುವ ಅಗತ್ಯ ಇದೆ, ಹಾಗಾಗಿ ಕಸ್ಟಡಿ ಕೊಡಿ ಅಂತ? ಹೌದೌದು, ಎಕ್ಸಾಕ್ಟ್ಲಿ ಅದೇ ಒಂದು ಪ್ಲ್ಯಾನನ್ನು ಪೊಲೀಸರು ಮಾಡ್ಕೊಂಡಿರೋವಂಥದ್ದು. ಅಂದರೆ ವಿಚಾರಣೆ ಎಲ್ಲ ಮುಗ್ದಿದೆ, ಮಹಜರು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಮಹಜರು ಮುಗ್ದಿದೆ. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳು ವಿಚಾರಣೆಗೆ ಏನು ಸಪೋರ್ಟ್ ಮಾಡಿಲ್ಲ. ಹೀಗಾಗಿ ಒಂದು ಮತ್ತಷ್ಟು ದಿನ ಒಂದು ಪೊಲೀಸ್ ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಪೊಲೀಸರು ತಮ್ಮ ಏನು ಸ್ಪೆಷಲ್ ಪ್ರಾಸಿಕ್ಯೂಟರ್ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾರೆ. ಅಂದರೆ ಪೊಲೀಸರ ಮನವಿ ಏನಿದೆ ಅದನ್ನು ಏನೆಲ್ಲ ಯಾವೆಲ್ಲ ಗ್ರೌಂಡ್ಸ್ ಮೇಲೆ ಒಂದು ಕಸ್ಟಡಿಗೆ ಬೇಕು ಅನ್ನೋದನ್ನು ನೀಟಾಗಿ ವಿವರವಾಗಿ ಒಂದು ದಾಖಲೆ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ ಒಂದು ದಾಖಲೆಗಳನ್ನು ಯಾವ ರೀತಿ ಒಂದು ಪರಿಶೀಲನೆಯನ್ನು ಮಾಡ್ತಾರೆ ನ್ಯಾಯಾಧೀಶರು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪ್ರಕರಣದಲ್ಲಿ ಮಹಜರ ಆಗಿದೆ, ಸಾಕ್ಷ್ಯ ಸಂಗ್ರಹ ಆಗಿದೆ, ಎಲ್ಲೆಲ್ಲಿ ಯಾರೆಲ್ಲ ಏನೆಲ್ಲ ಬಿಟ್ಟಿದ್ರು, ಮತ್ತು ಫೊರೆನ್ಸಿಕ್ ಅಧಿಕಾರಿಗಳಿಂದನೂ ಕೂಡ ಸಾಕ್ಷ್ಯ ಸಂಗ್ರಹ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಯಾಕೆ ಒಂದು ಕಸ್ಟಡಿಗೆ ಬೇಕು ಅನ್ನೋ ಒಂದು ಎಕ್ಸ್ಪ್ಲನೇಷನ್ನ ವಿವರವನ್ನು ನ್ಯಾಯಾಧೀಶರು ಕೇಳ್ತಾರೆ. ಅದಕ್ಕೆ ಯಾವ ರೀತಿ ಒಂದು ವಿವರಣೆಯನ್ನು ಇವರು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕೇವಲ ದರ್ಶನ್ ಕೆಲ ಆರೋಪಿಗಳನ್ನು ಮಾತ್ರ ಒಂದು ಕಸ್ಟಡಿ ಕೇಳೋದಕ್ಕೆ ಇವ್ರ ಪ್ಲ್ಯಾನನ್ನು ಮಾಡ್ಕೊಂಡಿರೋವಂಥದ್ದು. ಹೀಗಾಗಿ ಇವ್ರು ಕೇಳೋದನ್ನು ಕೇಳ್ತಾರೆ, ಮತ್ತು ಇವರ ವಿವರಣೆ ಏನಿದೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಕೂಡ ಮಾಡ್ತಾರೆ. ಪೊಲೀಸ್ ಕಸ್ಟಡಿ ಕೊಡ್ತಾರೋ ಬಿಡ್ತಾರೋ ಅನ್ನೋದನ್ನು ನ್ಯಾಯಾಧೀಶರ ಒಂದು ತೀರ್ಮಾನಕ್ಕೆ ಬಿಟ್ಟಿರುತ್ತೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕತ್ತೆ. ಮತ್ತು ಮಧ್ಯಾಹ್ನದ ಹೊತ್ತಿಗೆ ಅಂದರೆ 2 ಗಂಟೆ ನಂತರ ಈ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರೋವಂಥದ್ದು. ಮತ್ತು ಇವಾಗ ಆಲ್ರೆಡಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮುಗಿಸಿದ್ದಾರೆ. ಇನ್ನೇನು ಇದ್ರೂ ಕೂಡ ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡೋದಷ್ಟೇ ಬಾಕಿ ಇರುವಂಥದ್ದು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಯಾರ್ಯಾರು ಜೈಲ್ಗೆ, ಯಾರ್ಯಾರು ಪೊಲೀಸ್ ಕಸ್ಟಡಿಗೆ ಏನು ಅನ್ನೋದು ನಿರ್ಧಾರವಾಗಲಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.